ಕೋಲಾರದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶಾಸಕ ಕೆ.ವೈ. ನಂಜೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಕ್ಕಳನ್ನು ಮಲದ ಗುಂಡಿಗೆ ಇಳಿಸಿ ಕ್ಲೀನ್ ಮಾಡಿಸಿದ ಪ್ರಕರಣದ ಹಿನ್ನೆಲೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಯಲವಳ್ಳಿ ಗ್ರಾಮದ ಬಳಿ ಇರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಶಾಸಕ ಕೆ.ವೈ. ನಂಜೇಗೌಡ, ತಹಸೀಲ್ದಾರ್ ರಮೇಶ್ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ತಾಲೂಕು ಯಲವಳ್ಳಿ ಮೊರಾರ್ಜಿ ಶಾಲೆಯಲ್ಲಿ ವಸತಿ ಶಾಲೆ ಅಲ್ಲಿ ಮೊನ್ನೆ ಆ ಮಕ್ಕಳ ಕೈಯಲ್ಲಿ ಕೆಲವು ಫಿಟ್ಟಲ್ಲಿ ಕೆಲಸ ಮಾಡಿಸಿರೋದು, ಆಮೇಲೆ ಮತ್ತು ಆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನಾನು ನೋಡಿದೆ. ಗೊತ್ತಾದ ತಕ್ಷಣ ನಾನು ಕೂಡ ನಿನ್ನೆ ಬೆಳಗ್ಗೆ ಆ ಶಾಲೆಗೆ ನಾನು ವಿಸಿಟ್ ಕೊಟ್ಟಿದ್ದೆ. ನಾನು ನಮ್ಮ ಮುಖಂಡಗಳೆಲ್ಲ ಕೂಡ ಕೊಟ್ಟಿದ್ದೀವಿ. ನಾನಲ್ಲಿ ಆ ಪ್ರಿನ್ಸಿಪಾಲ್ ಇರ್ಬೋದು, ಟೀಚರ್ಸ್ ಇರ್ಬೋದು, ಅವನ್ನ ಎಲ್ಲನೂ ಕೂತು ಮೀಟಿಂಗ್ ಮಾಡಿದೆ. ಮತ್ತು ಮಕ್ಕಳನ್ನು ಸಪ್ರೇಟಾಗಿ ಕರೆದು ಮಕ್ಕಳನ್ನು ಕೂಡ ಮಾತಾಡಿದೆ. ಆ ಮಾಹಿತಿನೆಲ್ಲ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟು, ಮತ್ತು ಮುಖ್ಯಮಂತ್ರಿ ನಮ್ಮ ಮಂತ್ರಿಗಳು ಮಹಾದೇವಣ್ಣವ್ರಿಗೂ ಕೂಡ ಇದು ಮಾಹಿತಿಯನ್ನು ಕೊಟ್ಟಿದ್ದೆ. ನನಗೆ ಮೊದಲೇ ಅವ್ರಿಗೂ ಕೂಡ ಮಾಹಿತಿ ಗೊತ್ತಿತ್ತು. ನನ್ನ ತಕ್ಷಣ ಯಾರೇ ತಪ್ಪಿಸ್ತಿರಿದ್ರು ಕೂಡ ಅವ್ರ ಮೇಲೆ ಕ್ರಮ ವಹಿಸಬೇಕು ಅಂತ ನಿನ್ನೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಮ್ಮ ಮಂತ್ರಿಗಳು ಕೂಡ ಹೇಳಿದೆ. ಅದರ ಪ್ರಕಾರ ಇವತ್ತು 3 ಜನ ಪ್ರಿನ್ಸಿಪಾಲ್ರು ಮತ್ತು 2 ಟೀಚರ್ಸ್, ಮುನಿಯಪ್ಪ ಮತ್ತು ಮಂಜುನಾಥ್ ಅಂತೇಳಿ ಇಬ್ಬರನ್ನು ಕೂಡ 3 ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ. ಅದ್ರ ಜೊತೆಲೆ ಗೆಸ್ಟ್ ಟೀಚರ್ಸ್ ಅಂತ ಏನಿದ್ದಾರೆ ಅವ್ರು ಯಾರು ಕೂಡ ಶಿಸ್ತಿಲ್ಲ. ಅಲ್ಲಿ ಆ ಒಬ್ಬ ಗೆಸ್ಟ್ ಟೀಚರ್ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿದೆ, ಅವನು ಕೂಡ ತೆಗೆಯಕ್ಕೆ ಕೂಡ ನಾನು ಹೇಳಿದ್ದೀನಿ. ಇದು ಎಲ್ಲಿ ರಾಜ್ಯದಲ್ಲಿ ವಸತಿ ಶಾಲೆಗಳನ್ನೇ ಇವು ಆಗಬಾರ್ದು. ವಸತಿ ಶಾಲೆಗಳು ಅಂದರೆ ತಂದೆ ತಾಯಿಗಳೆಲ್ಲ ಬಿಟ್ಟು, ಅವರ ಕುಟುಂಬವನ್ನು ಬಿಟ್ಟು ಮಕ್ಕಳು ಇಲ್ಲಿ ವಸತಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ. ತಂದೆ ತಾಯಿ ಪ್ರೀತಿ ಪ್ರೇಮಕ್ಕಿಂತಲೂ ಇಲ್ಲಿ ಕಡಿಮೆ ಇಲ್ಲ, ಮತ್ತು ನಮ್ಮ ಮನೆಯಕ್ಕಿಂತಲೂ ಇಲ್ಲೇನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವಸತಿ ಶಾಲೆಗಳನ್ನು ಕೊಟ್ಟಿದೆ. ಆದರೆ ಅಲ್ಲಿ ಕೆಲಸ ಮಾಡೋಂಥ ಅಧಿಕಾರಿಗಳು ಮಾಡೋದು ತಪ್ಪು. ಶಿಕ್ಷೆ ಆಗಬೇಕು. ರಾಜ್ಯದಲ್ಲಿ ಎಲ್ಲೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮತ್ತೆ ಇಂಥದ್ದು ಯಾವುದು ರಿಪೀಟ್ ಆಗಬಾರ್ದು. ನಾನು ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನ ಕೊಟ್ಟು ತಂದಿದ್ದೇನೆ. ಅದು ಕ್ರಮ ಆಗಿದೆ.